ಬಂಗಾರ ಬೆಳ್ಳಿ ಎದಕ್ಕ ಬೇಕ ಮಳ್ಳಿ ಬಿಸಿ ತತ್ತಿನ ಅದ್ರಾಗ ಹಾಕಿ ಬರೋಬ್ಬರಿ ಅಲ್ಲದ್ರ ಜವಾರಿ ಸೊ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಎಮ್ ಸಸ್ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗು ಏನಿಲ್ಲ, ಇವತ್ತು ಜೂನ್ 7 ಅಂದ್ರೆ ಮಿರ್ಗ ಅಂತಂತಾರೆ ನಾವು. ಆಲ್ಮೋಸ್ಟ್ ಮಳೆ ಸ್ವಲ್ಪ ಸ್ಟಾರ್ಟ್ ಆಗೋ ಸಮಯ, ಮಳೆ ಜಾಸ್ತಿ ಆದಂಗೆ ಚಳಿ ಜಾಸ್ತಿ ಆಗುತ್ತೆ. ಅವಾಗ ಒಂದು ವಾಡಿಕೆ ಏನಂದ್ರೆ ಹುಂಜಾಕ್ ಕೊಯ್ತಿದ್ರು ಆ ಟೈಮ್ನಾಗ. ಪ್ರತಿಯೊಬ್ಬರು ಹುಂಜಾಕ್ ಕೊಯ್ದು ತಿಂದ್ರೆ ಮಳೆಗಾಲ ಮುಗೀತನ ಇದು ಇಲ್ಲ, ಥಂಡಿ ಹತ್ತಲ್ಲ, ಯಾವುದು ಜ್ವರ ಬರಲ್ಲ ಅಂಥೇಳಿ, ನೆಗಡಿ ಬರಲ್ಲ, ಕೆಮ್ಮು ಬರಲ್ಲ ಅಂಥೇಳಿ ಒಂದು ವಾಡಿಕೆ. ಸೊ ನಾವು ಅದನ್ನು ವರ್ಷ ಫಾಲೋ ಮಾಡ್ತೀವಿ. ಓಕೆ, ಸ್ವಲ್ಪ ನಾನ್ ವೆಜ್ ವೀಡಿಯೋಸ್ ಜಾಸ್ತಿ ಆಗ್ಯಾವ, ನೋ ಪ್ರಾಬ್ಲಮ್. ಎಲ್ಲರಿಗೂ ಈಗ ಹೆಂಗೆ ಹೋಗ್ಬೇಕಲ್ಲ. ಸೊ ಹೋಗಿ ಅಂದ್ರೆ ಚಿಕನ್ ತಿನ್ಬೇಕಂದ್ರೆ ನಾರ್ಮಲ್ ಚಿಕನ್ ಇದ್ರ ಚಿಕನ್ ತಿನ್ನಬಾರ್ದು, ಜವಾರಿ ನಾಟಿ, ಪ್ಯೂರ್ ನಾಟಿ ಇರಬೇಕು, ಪ್ಯೂರ್ ಜವಾರಿ ಇರಬೇಕು. ಅದನ್ನಷ್ಟೇ ತಿಂದ್ರೆ ಮಾತ್ರ ಅದು ಇದು ಬರ್ತದೆ. ಓಕೆ, ಇವತ್ತು ರೊಟ್ಟಿ ಮಾಡೋಕ್ಕೋಗ್ತಿಲ್ಲ, ಅದ್ರ ಜೊತೆ ಇವತ್ತು ಮುದ್ದೆ ಮಾಡ್ಸೋದು. ಓಕೆ, ಇಲ್ಲೈತೆ ನೋಡ್ರಿ ಆದ್ರೆ ಇದು ಅಲ್ಲ, ಇದು ಬೇರೆದು ಹೋಗ್ಬೇಕು. ಮತ್ತು ಇದನ್ನು ಹೊಡೆದೀವಿ ಅಂದ್ಕೊಂಡ್ರಿ ಅಂತೀನಿ. ಈ ಥರ ಜವಾರಿ ಇರಬೇಕು. ಸೊ ಅದ್ರ ಜೊತೆ ರಾಗಿ ಮುದ್ದೆ, ಕೋಳಿ ಸಾರು ಹೊಡಿವು ಮಸ್ತ್. ಹೋಗಿ ತರುಮು ಮಿರ್ಗಕ್ಕೆ ಬಂದೀನಿ. ಈಗ ಇವ ನೋಡಿ ನಮ್ಮ ಕ್ಲಾಸ್ಮೇಟ್ ಬಾಳೆ ಮಾಡ್ಕೊತೀನಿ ಅವತ್ತಾನ. ಏನು ಹಿಟ್ಟ ಇದು ಈಚೆ ಕಡೆ ಕೊಡ್ತೀಯ? ಕೊಡ್ತ ಆಗತ್ತಿಲ್ಲ ಒಂದು ಕೋಳಿಗೆ. ಇವತ್ತು ಮಿರ್ಗ ಐತ್ರಿ, ಒಳ್ಳೆ ಒಂದು ಜವಾರಿ ಕೋಳಿ ಬೇಕ್ರಿ. ಈಗ ಏ ಬಾರ ಬಾ ಬಾರ ಹುಲಿ. ಏನು ಹೆಸರು ನಿಂದ? ಮೊಹಮ್ಮದ್. ಬಂದಾನ ಹೇಳ್ರಿ, ಆಲ್ರೆಡಿ ವಿಡಿಯೋದಾಗ ಬಂದಾನ. ಈಗ ಆರಾಮದಿಲ್ಲ? ನಮಗೊಂದು ಒಳ್ಳೆ ಜವಾರಿ ಕೋಳಿ ಕೊಡಪ್ಪ. ಕೊಡ್ತೀಯ? ಅಲ್ಲದ್ರ ಜವಾರಿ. ಹಾಂ ತೋರಿ ಒಂದು ಕೊಡ್ಬೋದು, ಪ್ಯೂರ್ ಜವಾರಿ ನಮ್ಗೆ ತೋರಿ. ಮಾಲಕ್ರು ಇವತ್ತು ಫುಲ್ ಪರಿಶಾನ ಆಗ್ಬಿಟ್ಟಾರೆ, ಎಲ್ಲರೂ ಬರೀ ಜವಾರಿ ಕೇಳಾಗ್ಬಿಟ್ಟಾರ. ಹೌದಾ? ಇವತ್ತು ಮಿರುಗಲ್ರಿ, ಮತ್ತು 7ನೇ ತಾರೀಕು ಮಿರುಗ್ರಿ ಇವತ್ತು. ಅದಕ್ಕೆ ಇಷ್ಟು ನಿಮ್ಗೆ ಪ್ರೆಷರ್ ಬಿದ್ದೈತಿ. ನಾ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ದೆ, ನನಗೂ ಕೋಳಿ ಸಿಕ್ಕಿರಲಿಲ್ಲ. ಜಲ್ದಿ ಬಂದು ಸಿಕ್ಕಿದ್ದು ದುಡಿ ಒಂದು ತತ್ತಿ ಬಂದೈತಿ. ನೆಕ್ಸ್ಟ್ ಈಗ ಗ್ರೋಸರೀಸ್ ಒಳಗೆ ಇದು ರಾಗಿ ಹಿಟ್ಟು ಎಲ್ಲಿ ಸಿಗುತ್ತೆ ನೋಡ್ಬೇಕು. ರಾಗಿ ಹಿಟ್ಟು ತಗೊಂಡು ಹೋಗ್ಬೇಕು. ಹಾಂ, 1 ಕೆ ಜಿ ಇತ್ತು. ಅರ್ಧ ಕೆ ಜಿದು ಐತೆ ಅಂದ್ರೆ ಅರ್ಧ ಕೆ ಜಿದು ಕೊಟ್ಬಿಟ್ಟು ಉಳಿದಿತ್ತು. 1 ಕೆ ಜಿ ಕೊಟ್ಟು ಕೊಟ್ಬಿಟ್ಟು ಅದನ್ನು ಸಾಲಿಲ್ಲ ಅಂದ್ರೆ ಬ್ಯಾಟ್ರಿ ಸಾಕು. ನಮ್ಮ ಮನೆ ನಾನ್ ವೆಜ್ ಅಂದ್ರೆ ನಮ್ಮದು ಐತನ ನಂದಿ, ಬೆಕ್ಕಿನ ಒಂದು ಕಾಕು ಫಿಕ್ಸ್ ಇಲ್ಲೇ ಇರ್ತಿತ್ತು. ಕಾಲಾಗ ಮ್ಯಾ ಮಾಡ್ಕೊತ ಏನೋ ಗಮನ ಆಗುತ್ತೈತಲ್ವ. ಈಗ ಇದೇನು ಇವ? ಓಹೋ, ಎಲ್ಲ ಹುರಿದೆಲ್ಲ ರೆಡಿ ಮಾಡಿ ಅಂದಂಗೆ ಆಯ್ತು. ಸೀದಾ ಮಿಕ್ಸರ್ಗೆ ಹಾಕೋದು ಒಂದೇ. ಕೊತ್ತಂಬರಿ ಸಲ ನಿಂತಾರೆ ಇಷ್ಟೊತ್ತನ. ಫ್ರೆಶ್ ತಂದೈತೆ, ಫ್ರೆಶ್. ಯಾಕೆ ಅಡಿಗೆ ಮಾಡಿ ಏನು ಇಟ್ಟಿದ್ರು ಅಂತೀನಿ ಮಾಡಬೇಡಂದು ಅಡಿಗೆ. ಮತ್ತು ಚಂದನ ಇದನ್ನ ಮಾಡ್ಕೊತ ಪೂರಿ ಎಲ್ಲ ಕರೆಕ್ಟ್. ಕುಕ್ಕುತ್ತಾನೆ ಇವತ್ತು. ನೋಡು ಅಮ್ಮ ಅದ್ರ ನೋಡು, ಅಮ್ಮ ಅದ್ರ ಅಮ್ಮನ. ಅಂಬರೀಷ್ ಬಂದ್ ನೋಡಲ್ಲ, ಅಂಬರೀಷ್ ಪುರಿ. ಅಂಬರೀಷ್ ಬಂದ್ ನೋಡ್ಲಿ. ಅಂಬರೀಷ್
ಅಂಬರೀಷ 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 ನಡಿ ನಡಿ ಒಳಗಡಿ ಒಳಗಡಿ ಬಾ. ಆರೋ ಒಂದು ಬರ್ತ್ಡೇ ಇದೇ ತಿಂಗಳು ಎಷ್ಟನೇ ತಾರೀಕು ಹೇಳ ಆರೋ ಇದೇ ತಿಂಗಳು ಜೂನ್ 12ಕ್ಕೆ ಆರೋನು ಬರ್ಡೇ ಐತಿ ಕೇಳಾಕತ್ತಿದ್ರಲ್ಲ ಆರೋನ್ ಬರ್ತಡೇ 12ನೇ ತಾರೀಕು ಸೆಲೆಬ್ರೇಷನ್ ಹೆಂಗೆ ಮಾಡೋಮ್ಮ ನೋಡಲಿ ಮುದಿಕ್ ಏನು ಮಾಡಾವತ್ತಾಳ ನೋಡಲಿ ನಿನ್ನ ಸಲ ಜವಾರಿ ಚಿಕನ್ ಮಾಡಾಕತ್ತಾಳ ಜವಾರಿ ತಿನ್ನೋತ್ತಂತ ಬಾ ನೋ ಇಲ್ಲೇ ಫಿಕ್ಸ್ ಬಾ ಜಾಕ ಮಾಡಮ್ಮ ಡಿಬಿಶ್ ಆರು ಬಾ ಜಾಕ ಡಿಬಿಶ್ ಮಾಡಮ್ಮ ಡಿಬಿಶ್ ಇದು ಆರಾಮ್ದು ಕಪ್ಪ ಇದು ಜಾಕ ಮಾಡ್ತಾರೆ ಇಷ್ಟಲ್ಲ ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡು ಬಿಸಿನೀರು ಮಾಡು ಇದ್ರೊಳಗೆ ಮಿಕ್ಸ್ ಮಾಡ್ತೀವಿ ಅದ್ರೊಳಗೆ ಕೂತ್ ಬಿಡ್ತಾನ ಕೂತು ಡಿಬ್ಸಾ ಮಾಡ್ತಾನೆ ತುಂಬಲಿದ್ದು ಹೌದಿಲ್ಲ ಕ್ಯಾಪ್ ರೆಡಿ ಆಯ್ತು ಸ್ವಲ್ಪ ಬಿಸಿನೀರು ಹಾಕಿದ್ವಿ ಇದ್ರಾಗ ಮಿಕ್ಸ್ ಮಾಡಿ ಲೈಟಾಗಿ ಇದ್ರಾಗ ಕುಂದಿಸ್ಬೋದು ಬಾ ಜಳಕ ಮಾಡಾಗುತ್ತೆ ಅಂತ ಬಾ ಬಾ ಈಗ ಜಳಕ ಮಾಡೋದು ಇಲ್ಲೈತೆ ನೋಡು. ಯಾವೈತಪ್ಪ ಬಿಸಿನೀರು ಸ್ವಚ್ಛ ಆಗುತ್ತೆ ಅಲ್ಲ ಆರವ್ ಸರ್ ಎಲ್ಲುಂಟ್ರಿ ಎಲ್ಲಿಗೆ ಬೈಕ್ ಮೇಲೆ ತೋ ಗಾಡಿ ಇದ್ರೆ ಸಾಕಿ ರೂಢ ಆಗೈತೆ ಅವ್ನಿಗೆ ಸಣ್ಣಗೆ ಬಜಾರ್ ಕೊಂಡ್ರ ಅವ್ರು ನೋಡೋ ಎಷ್ಟು ಗಟ್ಟಿ ನಾಷ್ಟ ಮಾಡೋದು ಹೊಂಟದ ಇವು ದೋಸೆ ಆರವನ ಒಂದು ಸಲ ನೀವು ವಿಡಿಯೋದಾಗ ನೋಡಿದ್ರೆ ಸಾಕು ಅವ್ರ ಮಮ್ಮಿ ಅಲ್ಲದಳ ಪಪ್ಪ ಅಲ್ಲದಳ ಅವ್ರು ಯಾಕೆ ವಿಡಿಯೋ ಮಾಡೋಗುತ್ತಿಲ್ಲ ನಾನು ವಿಡಿಯೋದಾಗ ಆಲ್ಮೋಸ್ಟ್ ಕಮೆಂಟ್ ಬರೀ ಹಾವೇ ಇರ್ತಾವೆ ಈ ವಿಡಿಯೋದು ಇರೋಂಗಿಲ್ಲ ಆಲ್ಮೋಸ್ಟ್ ಒಂದು 50% ಆಗಿದ್ರೆ 50% ಈ ವಿಡಿಯೋಗೆ ಸಂಬಂಧಪಟ್ಟಾಗಿರ್ತಾವೆ ಸೊ ಒಬ್ಬರಂತರೂ ಕೇಳಿದಾಗ ಅದಕ್ಕೆ ರಿಪ್ಲೈ ಅದು $1 ಮಿಲಿಯನ್ ಕ್ವಶನ್ ಅದನ್ನು ಕೇಳಬಾರ್ದು ಹಂಗೆ ಹಿಂಗೆ ಅಂತೀರಿ ಒಬ್ಬೊಬ್ರು ನೀವು ನಮ್ಮ ಫ್ಯಾಮ್ಲಿ ಅಂತೀರಿ ನೀವು ನಮಗೆ ಯಾಕೆ ಹೇಳೋಂಗಿಲ್ಲ ಬರೀ ಮಾತಿಗೆ ಹೇಳ್ತೀರೇನು ಅಂತೀರಿ ಸೊ ಹೇಳಬೇಕು ಅಂದ್ರೆ ನಿಮ್ಗೆ 12ನೇ ತಾರೀಕು ಆರೋನ್ ಬರ್ಡೇ ದಿನ ಎಲ್ಲ ಗೊತ್ತಾಗುತ್ತೆ ಓಕೆ ಅನ್ಕತ ನಾ ಇದು ದಿನ ಒಂದೊಂದು ಪ್ಲ್ಯಾನ್ ಚೇಂಜ್ ಆಗ್ಬೋದು ಎಲ್ಲ ಕೊಡ್ಬೇಕಾಗತ್ತೆ ಬಟ್ 12ನೇ ತಾರೀಕಿಗೆ ಆರೋನ್ ಬರ್ಡೇ ದಿನ ಬೆಂಗಳೂರಿಂದ ಎಲ್ಲಿ ಅದಾರ ಎಲ್ಲಿ ಶಿಫ್ಟ್ ಆಗ್ಯಾರ ಏನಿಲ್ಲ ಎತ್ತ ಎಲ್ಲ ಗೊತ್ತಾಗ್ತೈತಿ ಓಕೆ 12ನೇ ತಾರೀಕು ತನಕ ಕಾಯಿರಿ ಪ್ಲೀಸ್ ಅದನ್ನು ಬಿಟ್ಟು ಅದನ್ನೇ ಹಗಲೇ ಮುಗಲೇ ಹಾಕಿ ನೀವು ಸ್ಟ್ರೆಸ್ ಮಾಡ್ಕೋಬೇಡ್ರಿ ನನಗೂ ಸ್ಟ್ರೆಸ್ ಕೊಡಕ್ಕೆ ಹೋಗ್ಬೇಡ್ರಿ ಓಕೆ 12ನೇ ತಾರೀಕಿಗೆ ಟೋಟಲ್ ಡೌಟ್ ಕ್ಲಿಯರ್ ಆಗುತ್ತೆ ಆ್ಯಂಡ್ ಸರ್ಪ್ರೈಸ್ ಐತೆ ಅವತ್ತು ಓ ಹೌದಾ ಅಂತಂತೀರಿ ಓಕೆ ಅಲ್ಲಿ ತನಕ ಕಾಯೋಣ ನಾವು ಕಾಯೋಣ ನೀವು ಕಾಯೋಣ ನಮ್ಮದು ಕೋಳಿ ಇಲ್ಲಿ ಕುದಿಯಾಕ ಕೂತೈತಿ ಬಟ್ ಇದಕ್ಕೆ ಟೈಮ್ ಭಾಳ ತೊಗೋತೈತಿ ಯಾಕಂದ್ರೆ ಜವಾರಿ ಕೋಳಿನ ಇದು ನಾರ್ಮಲ್ ಬಾಯ್ಲರ್ ಚಿಕನ್ ಕುದ್ದಂಗೆ ಅಲ್ಲಿದು ಸ್ವಲ್ಪ ಟೈಮ್ ತೊಗೋತೈತಿ ಬಂದ ಏನು ಲೇ ತಂದೆ ಏನು ತಂದೆ ಆರು ಏನು ತಂದೆ ಸೇಬು ಹಣ್ಣು ದ್ವಾಸೆ ಬಜಿ ಏಸರ ತಿಂದೇವ ಚಂತಾನೆ ಏಡ್ತಿತ್ತಾನ ತಿನ್ನಾಕ ಈ ಸೇಬು ಹಣ್ಣು ಇದು ಇದ್ರಾಗ ದ್ವಾಸೆ ಬಜಿ ರವ್ ಕೊಟ್ಬಿಡ್ಬೋದು ತಿನ್ನಿಸ್ತಾ
ಈಟೇನು ಮಾರಿ ಭಾಳ ತಂದಿಲ್ಲ ಏನು ಟಮಾಟೆ ಆಟ ಏನಿಲ್ಲ ನೋಡ ಈ ಮೂರು ಒಂದು ಕ್ಯಾನ್ದಾಗ 4 ಮಂದಿ ಹಾಕೊಂಡಾರಂತ ಈಗ ಇವು 4 ಮಂದಿ ಕುಚ್ಕಂಡಿಗೆ ತಿರ್ಗಾಡ್ದಂಗೆ ಸುಳ್ಳ ತಗಲ ಆಡ್ಬಾರ್ದು ಕೆಜಿಗೆ 50 ತೊಗೊಂಡ ಎಲ್ಲ ಹಂಗೆ ಕೊಡಾಕ ಮನ್ ತಂದಿನ ಟಮಾಟೆ ಖಾಲಿ ಅದು ಏನೋ ಇರ್ಬೇಕು ಮತ್ತೆ ಇಲ್ಲಾರ್ದಾಗ ನಿಮ್ಗೆ ತೊಂಬ ಅನ್ಬೇಕು ಸುಮ್ಮಿದ್ದಾಗ ತಗೊಂಡು ನನವಾರ ಕ್ಯಾಂಪದ ಅಂತ ಯಾವ ಶಾಂತ ಅರ್ಧ ಕಿಲೋ ಕೊಟ್ಬಿಡು ಏನಾದಾವ ಸುಮ್ಮನೆ ಅರ್ಧ ಕಿಲೋ 30 ಆತದ ಜಳಕ ಆಗೈತಿ ರೆಡಿಯಾಗಿ ಊಟ ಮಾಡ್ಬೇಕು ಈಗ ಇಲ್ಲಿ ರೆಡಿ ಹಾಕೋತೈತಿ ನಮ್ಮ ಮುದ್ದೆ ಬಿಸಿ ಬಿಸಿ ಸದ್ದ ರೆಡಿ ಆಗ್ತದೆ ಹಿಂಗೆ ಹೊಡೆದ್ಬಿಡ್ತೀವಿ ಒಣ ಹಿಟ್ಟು ಹಾಕಿ ಕುದಿಸೋದೈತಿ ನೀರಾಗ ನೀನ ಇದು ತಿರುವಿಲ್ಲ ಸ್ವಲ್ಪ ಉಪ್ಪು ಹಾಕ್ಯಾರ ಕುದಿಬೇಕು ಬೇಡ ಒಂದು ನಿಮಿಷ 1 ನಿಮಿಷ ಏನು 2 ನಿಮಿಷ 2 ನಿಮಿಷ ಒಂದು 2 ನಿಮಿಷ ಹಿಂಗೆ ಲೋ ಫ್ಲೇಮ್ ಹಿಂಗೆಲ್ಲ ಕುದಿಲಿ ನೋಡಿ ಸೆಂಟ್ರಿಗೆ ಹೆಂಗೆ ಗಂಟು ಕೊಡುತ್ತೆ ಓಹೋ ತುಪ್ಪ ಹಾಕಿ ಮಾಡಿ ತುಪ್ಪ ಎಲ್ಲೈತಿ ಅಲ್ಲೈತಿಲ್ಲ ಹಾಂ ಎಸ್ 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 ಈಗ ಗಂಟು ಕಾಣ್ಕೊತಾವಣ್ಣ ಬರೋಬ್ಬರಿ ತಿರುಗಬೇಕಲ್ಲ ಭಾರಿ ಕಷ್ಟ ಕೆಲಸ ಇದು ಗಂಟು ನೋಡಿ ಹೆಂಗೆ ಹೊಡ್ಯಾಗುತ್ತಾವ ತಿರ್ಗ ಉದಿದ ನೀರು ಸ್ವಲ್ಪ ಎಕ್ಸ್ಟ್ರಾ ತೆಗೆದಿತ್ತು ಎಮರ್ಜೆನ್ಸಿ ಬೇಕು ನಾವು ಹಾಕ ಆಯ್ತು ಒಂದು 2 ನಿಮಿಷ ಸ್ಟೀಮ್ ಕೊಡೋದು ಅದಕ್ಕೆ ಸಾಕು ನನಗೆ ನೀರಷ್ಟು ತಿಂದ್ಬಿಡು ಏ ಭಾಳ ಆಗತ್ತಪ್ಪ ನಾವಲ್ಲ ಎಷ್ಟಿಲ್ಲ ಅದು ಸಣ್ಣದ ನನಗೆ ಬೇಕಾ ಹಾಂ ಈ ದಾಳದ ಇಲ್ಲಿಲ್ಲ ಒಂದು ಇದು ದೊಡ್ಡ ನೀರು ತೋ ಇದಕ್ಕೆ ನೀನು ಇಲ್ಲಿ ತಗೋ ಸಾಕು ನಾನು ಇಂತು 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 ಏ ಒಲೆಪ್ಪ ಈ ಸಾಕು ನನಗೆ ಇಷ್ಟು ತಿನ್ನಕ್ಕಾಗುತ್ತೆ ಎಲ್ಲರ ಹೋಗಂಗಿಲ್ಲ ಮಗ ನಮ್ಮ ಹೂವ ಮಾಡಿದ ಮುದ್ದೆ ನಮ್ಮ ಹೂವ ಮಾಡಿದ ಮುದ್ದೆ ಬರೋಬ್ಬರಿ ಶೇಪ್ ಇಲ್ಲ ಅಂದ್ರೂ ಶೇಪ್ ಮಾಡ್ಬೋದು ಸ್ವಲ್ಪ ಬಿಸಿ ಅದಾವು ಅದಕ್ಕಂತ ಹೆಂಗೆ ಇಟ್ಟೈತಿ ಇದಕ್ಕೆ ಏನು ಮಾಡಬೇಕು ಈ ಥರ ತೆಗ್ ಮಾಡಬೇಕು ತೆಗ್ ಮಾಡಿ ತುಪ್ಪ ಉಯ್ಬೇಕು ಈಗ ಮಜಾ ಬರುತ್ತೆ ತಿನ್ನಕ್ಕೆ ಉಳ್ಳಾಗಡ್ಡಿ ಕೊಯ್ದುಕೊಳ್ಳೆ ಅದು ಮುದ್ದೆ ಬಿಸಿ ಐತಲ್ಲ ಕರಗಿಸುತ್ತದೆ ತುಪ್ಪನ ಪೂರ ಹೊತ್ತಿತ್ತು ಪೂರ ಒಳಗೆ ಕಳಿಸ್ಬಿಡ್ತೀನಿ ಹೋಲ್ ಮಾಡಿ ನಾನು ಹಾಂ ಈಗ ವಾ ಬಿಸಿ ಬಿಸಿ ತತ್ತಿನ ಅದ್ರಾಗ ಹಾಕಿ ಏನು ಬರೋಬ್ಬರಿ ಹಿಂಗೆ ಸಾರು ನೀರು ಇರಬೇಕು ಗಟ್ಟಿ ಗ್ರೇವಿ ಆಗಬಾರ್ದು ಹಾಂ ಬೇಡ ಹಾಂ ಏನಾಗ್ತಿ ಪೀಸ್ ಬೇಡ ಪೀಸ್ ಎಷ್ಟು ಬೇಡ ಅದು ಹಾಕಷ್ಟು ಬೇಡ ಹೇಳ್ಬೇಕಂದ್ರೆ ತುಪ್ಪ ಓವರ್ ಆಯ್ತು ಬಟ್ಲು ತುಂಬಿದು ಸ್ವಲ್ಪ ಹಾಕ್ಬೇಕಾಗಿತ್ತು ತುಪ್ಪ ಭಾಳ ಹಾಕೊಂಡ್ಬಿಟ್ಟೆ ಚಳಿ ಚಳಿ ಬಿಟ್ಬಿಡ್ಬೇಕು ಮಳೆ ಬಂದಿದ್ದು ಚಳಿ ಬಿಟ್ಬಿಡ್ಬೇಕು ತಿಂದ್ರೆ ವಾ ಮಜಾನೇ ಬೇರೆ ಕೆಲಸ ಮಾಡ್ಬೇಕು ತಿನ್ಬೇಕು ಸೂಪರ್ ಬರ್ರಿ ಎಲ್ಲರೂ ತಿನ್ನೋ ಏನು ಇಷ್ಟೇ ತಿನ್ಬೇಕು ಶಿಸ್ತು ಪರ್ಫೆಕ್ಟ್ ಕುದೈತೆ
ಯಾರಾದರೂ ಮಿರ್ಗ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತು ಆಲ್ಮೋಸ್ಟ್ ಮಾಡಿರ್ತೀರಿ ಮಾಡಿದ್ರೆ ಕಮೆಂಟ್ ಮಾಡಿ. ಎಸ್ ಗುಡ್ ಈವ್ನಿಂಗ್. ಕೆಲಸ ಭಾಳ ಇತ್ತು, ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಊಟ ಗೀಟ ಮಾಡಿ ಈಗ ಮತ್ತು ಸಂಜೆನ ಸ್ವಲ್ಪ ಫ್ರೀ ಆಗಿವಿ. ಸೊ ಸಂಜೆನಾಗ ಒಂದು ಸ್ವಲ್ಪ ನಮ್ಮವ್ವ ಟೂರ್ ಮಾಡ್ತಾ ಹೋಗ್ತಾರೆ ಮ್ಯಾಲೆ ತಳಗಿಂದಷ್ಟೇ. ನೀವು ಗಿಡ ನೋಡಿದ್ರಿ, ಮ್ಯಾಲಿಂದ ಸ್ವಲ್ಪ ನೋಡ್ಬಿಡ್ರಿ. ಇದು ಏನಂದ್ರೆ ಇದು ಒಂಥರ ತರ್ಬೂಜ ಅಂತಾರೆ ಇದಕ್ಕೆ. ತರ್ಬೂಜ ಅಂದ್ರೆ ಏನು ಹೇಳ್ಬೇಕು, ತರ್ಬೂಜ ಅದು ಕಲ್ಲಂಗಡಿ ಜೊತೆ ಮಾರ್ತಿರ್ತಾರಲ್ಲ, ಅದು ಒಂಥರ ಯೆಲ್ಲೋ ಕಲರ್ ಇರ್ತೈತಿ. ಓಕೆ, ಅದು ನಮ್ಮ ಕಡೆ ತರ್ಬೂಜ ಅಂತಾರೆ, ಇನ್ನೊಂದು ಹೆಸರು ಅಂತ ಗೊತ್ತಿಲ್ಲ. ಆದರೆ ಅದನ್ನ ತಂದಿದ್ದೆ ಒಂದು ಸಲ, ಅದನ್ನ ತಿಂದು ಬೀಜ ಒಣಗಿಸಿ ಹಾಕಿದ್ದು ಗಿಡ ಆಗೈತಿ. ಓಕೆ, ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಮಸ್ತ್ ಮಳೆ ಬರೋ ಚಾನ್ಸಸ್ ಐತಿ, ಭಾರಿ ಬರುತ್ತೆ ಮಳೆ ಮಾತ್ರ. ಇದು ಶೇಂಗಾ ಗಿಡ ಇದು ಇದ್ರದ್ದು ಎಲ್ಲಿ ಇಲ್ವೇ, ಇದು ಬಿರಿಯಾನಿಗೆ ಹಾಕ್ತೀವಲ್ಲ, ಇದು ಬಿರಿಯಾನಿಗೆ ಹಾಕೋದು ಎಲ್ಲಿ ಇದು. ಆಮೇಲೆ ಇವು ಶೇಂಗಾ ಗಿಡ, ಇವು ಶೇಂಗಾ ಎಷ್ಟು ರಾಶಿ ಮಾಡ್ತಿರ್ಬೇಕು ನಮ್ಮ ಇಲ್ಲಿ. ಶೇಂಗಾ, ಇದು ಶೇಂಗಾ, ಇದು ಆಲ್ವೇರಾ ಅಂತೂ ಎಲ್ಲಿ ಬೇಕಾದಲ್ಲಿ ಸುತ್ತಮುತ್ತ ಎಲ್ಲಂತೆ ಅಲ್ಲಿ ಎಲ್ಲ ಕಡೆ ಅದು. ನಮ್ಮ ಮನೆ ಕಡೆ ಎಲ್ಲ ಸುತ್ತಮುತ್ತ ಹಾಕ್ಬಿಟ್ಟ ನಮ್ಮ. ಮಳೆ ಬರೋ ಚಾನ್ಸಸ್ ಐತಲ್ಲ, ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ನಡೆದೈತಿ. ಇದು ಒಲಿನೂ ಇಲ್ಲೆಲ್ಲ ಮುಚ್ಚಾರ. ಅವತ್ತು ಇದು ಮಾಡಿದ್ವಲ್ಲ ಚಿಕನ್, ಇಲ್ಲೇ ಅದು. ನಮ್ಮ ಮನೆ ಮೇಲಿಂದ ಕೂಡಲ್ ಸಕಮ್ ಕಾಣತ್ತಂದ್ರೆ ಯಾರು ನಂಬ್ತೀರಿ? ನಂಬಲೇಬೇಕು. ಅದು ಕಾಣತ್ತೆ ನೋಡ್ರಿ, ಅದೇ ಕೂಡಲ ಸಂಗಮ. ಓಕೆ, ಇಲ್ಲಿ ಹೊಳಿ ಇದು ಹೊಳಿ, ಇದು ಏನು ಕಾಣಿಸುತ್ತಲ್ಲ, ಇದಿಷ್ಟು, ಇದು ಹೊಳಿ. ಇಲ್ಲಿ ಸ್ವಲ್ಪ ಅದೊಂದು ಗೋಪುರ ಕಾಣುತ್ತಲ್ಲ, ಓಕೆ, ನೋಡ್ಬೋದು ನೀವು. ಅದೇ ಕೂಡಲ ಸಂಗಮ. ನಮ್ಮ ಮನೆಯಿಂದ ಏನು ಭಾಳ ದೂರನೂ ಅನ್ಸಂಗಿಲ್ಲ ಅದು. ಈಗ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ ನೋಡ್ರಿ, ಗುಡಿಗಟ್ಲೆ ಐತಲ್ಲ, ಅದೇ ಕೂಡಲ ಸಂಗಮ. ಯಾವ ಬೇ ಮಳೆ ಬರೋದು ಪಟ್ನ ಬಾ. ಮಳೆ ಬರೋ ಅದು ತೊಗೊಂಡೆ ಇದು ತೊಗೊಂಡೆ, ಭಾಳ ಓಡಾಡ್ತೀವಿ ನೀನು. ಪಾಟ್ನ ಶೇಪ್ ಆಗ್ಬೇಕು, ಸಿಡ್ಲು ಗಿಡ್ಲು ಹೊಡಿತಿರ್ತಾವ. ರೋಲ್ ಕಾಲ ಹಾಸ್ಟೆಲ್ಗೆ ಹಾಕ್ತಾರಲ್ಲ ನೀನು ಹಿಂಗೆ ಮಾಡಿದೆ ಅಂದ್ರೆ. ಊಟ ಮುಗಿಸ್ಕೊಂಡು ಕೃಷ್ಣ ನಮ್ಮ ವಾಕಿಂಗ್ ಮಾಡತ್ತ ಆ ಕಡೆ ಫುಲ್ ಫಾಸ್ಟ್ ಒಳಗೆ. ನಾನು ಜಾಯ್ನ್ ಆಗ್ತೀನಿ. ನಾನು ಜಾಯ್ನ್ ಹಾಕೋದು ಹಂಗೆ ನಮ್ಮ ಅವನಿಂದ ಸ್ವಲ್ಪ ನಾನು ಅಡ್ಡಾಡಿನಂದ್ರೆ ಹೊಟ್ಟೆ ಕರಗತ್ತೆ ಅಂತ ಅನ್ಸುತ್ತೆ. ಓಕೆ, ನಮ್ಮ ಒಂದು ಹೊಸ ಸಾಂಗ್ ಹಾಡ್ತಾಳೆ. ಯಾವಾಗ ಅದು ಮಿರ್ಗದ ಇದು ಮಾಡಿದಲ್ಲ, ಮಿರ್ಗದ ಸಾಂಗ್ ಐತೆ, ಹಳೇದು ಜಾನಪದ. ನಮ್ಮ ಅವನ ಕಾಲದ 1990 ಬಿಫೋರ್ ಅವಾಗಿನ ಸಾಂಗ್ ಐತದು. ಸೊ ಆ ಸಾಂಗ್ ಯಾವುದು ನೋಡೋಣ, ಯಾವ್ದು ಅದು? ಅದೇ ಹಾಡಿದ್ರೆ ಏನದು, ಯಾದಿ ಮೇ ಶಾದಿ ಆಗುನು ಬಾರ ಹಂಗೇನೈತಿ ಜೋರ, ಹಂಗಾಮೈತಿ ಜೋರ. ಹಾ, ಯಾದಿ ಮೇ ಶಾದಿ ಆಗುನು ಬಾರ ಹಂಗಾಮೈತಿ ಜೋರ, ಹತ್ತೈತಿ ಮಿರುಗದ ಮಳಿಯ ಹುಡುಗಿ ಹಚ್ಚಿದ ಚಿಮಣಿ ಕಳಿಯ, ಬಂಗಾರ ಬೆಳ್ಳಿ ಎದಕ್ಕ ಬೇಕ ಮಳ್ಳಿ, ಸಿಂಗಾರ ಸಾಕ ಹೇಳಲೆ ಹುಚ್ಚ ಮಳ್ಳಿ ಬಾ ಹೊಳ್ಳಿ. ಅವ್ವ, ಇದು ಯಾವಾಗಿನ ಮತ್ತೆ ಈಗಿನ ಸಾಂಗ್ ಅಲ್ಲಿದು. ಇದು ನಮ್ಮ ಅವ್ನ ಕಾಲದ ಸಾಂಗ್ ಇದು. ಓಕೆ, ಅದು ನಾ ಸ್ವಲ್ಪ ಸಣ್ಣವಿದ್ದಾಗ ಅವಾಗ ನಮ್ಮ ಹಾಡ್ತಿದ್ದು, ಅದಕ್ಕೆ ಕೇಳಿಸ್ಕೊಂಡಿದ್ದು. ಇವತ್ತು ಮಿರಗಲ್ಲ, ಅದಕ್ಕೆ ಇವತ್ತು ಕೇಳಿದೆ ಸಾಂಗ್ ಏನೋ ಇತ್ತಲ್ ಬೇದ ಅಂತೇಳಿ. ಸೊ ಹೆಂಗೆ ಅನಿಸ್ತು ಸಾಂಗ್? ಎಲ್ಲ ಚೆನ್ನಾಗಿ ಹಾಡ್ತೀನಿ ಕೇಳಿ. ಯಾದಿನ ಶಾದಿ ಆಗುನು ಬಾರ ಹಂಗಾಮೈತಿ ಜೋರ, ಹತ್ತೈತಿ ಮಿರಗದ ಮಳಿಯ ಹುಡುಗಿ ಹಚ್ಚಿದ ಚಿಮಣಿ ಕಳಿಯ, ಬಂಗಾರ ಬೆಳ್ಳಿ ಯಾತಕ ಬೇಕ ಮಳ್ಳಿ, ಸಿಂಗಾರ ಸಾಕ ಕೇಳಲೆ ಹುಚ್ಚ ಮಳ್ಳಿ ಬಾಹೊಳ್ಳಿ. ಸೊ ಇದು ರಿಯಲ್ ಜಾನಪದ. ಓಕೆ, ಅವಾಗಿನ ಅದಕ್ಕೆ ಜಾನಪದ ಅನ್ಬೋದು. ಹೋಪ್ ನೀವು ಈ ವ್ಲಾಗ್ನ ಎಲ್ಲರೂ ಎಂಜಾಯ್ ಮಾಡಿ ಅಂದ್ಕೊಂಡಿನಿ. ಸೊ ನಾನಂತೂ ಭಾಳ ಎಂಜಾಯ್ ಮಾಡಿದೆ ಇವತ್ತು. ಓಕೆ, ಸಂಡೇ ಅದ್ರಾಗ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.